ಮಾಸ್ ಸಿನಿಮಾಲ್ಲಿ ಯಾವ ರೀತಿಯಾದ ಫೈಟ್ ಸೀಕ್ವೆನ್ಸ್ ಇರುತ್ತೋ ಆ ಥರದ ಸೀಕ್ವೆನ್ಸೇ ಇರುತ್ತಾ? ಬಿಕಾಸ್ ಇದೊಂದು ಹಳ್ಳಿ ಸೊಗಡಿನ ಕಥೆ, ಒಂದು ಹೋರಾಟ, ಅವನ ಬದುಕಿನ ಹೋರಾಟ ನಡೀತಾ ಇರುತ್ತೆ, ಅವನ ಜೀವನದ ಉದ್ದೇಶಗಳನ್ನು ಗುರಿ ಸಾಧಿಸೋಕ್ಕೋಸ್ಕರ ನಡೀತಾ ಇರೋ ಹೋರಾಟ, ಅಥವಾ ರಿಯಲಿಸ್ಟಿಕ್ ಆಗಿರೋದ್ರಿಂದ ಒಂದು ಮಾಸ್ ಎಲಿಮೆಂಟ್, ಮಾಸ್ ಫೈಟ್ ಇಲ್ಲ, ಕಂಪ್ಲೀಟ್ ಮಾಸ್ ಓರಿಯೆಂಟೆಡ್ ಫೈಟ್ಗಳನ್ನ ಇದರಲ್ಲಿ ನೋಡ್ಬೋದು. ಸ್ವಲ್ಪ ಎಲಿವೇಶನ್ ಇಟ್ಟು ಒಬ್ಬ ಹಳ್ಳಿ ಎಂಟರ್ಟೈನ್ ಆಗೋ ಥರ ಒಬ್ಬ ಹಳ್ಳಿ ರೈತ ನಿಂತರೆ ಹೆಂಗಿರುತ್ತೆ ಅಂದರೆ, ಈಗ ಜನರಲಿ ಹೀರೋ ಅಂದಾಗ ಒಳ್ಳೆ ಡ್ರೆಸ್ ಹಾಕೊಂಡು ಫೈಟ್ ಮಾಡಿದ್ರೆ ಒಂದು ಮಜಾ ಇರುತ್ತೆ. ವಾವ್, ನಮ್ಮಲ್ಲೊಬ್ಬ ರೈತರು ಹಿಂಗಿದಾರ, ಈ ಥರ ಫೈಟ್ ಮಾಡ್ತಾರ ಅನಿಸ್ಬೇಕು ನೋಡಿದ್ರೆ. ಈಗ ನಾವೇನಾದರೂ ಯಾವುದಾದ್ರೂ ಹೋಟೆಲ್ ಅಥವಾ ಎಲ್ಲಾದರೂ ಒಂದು ರೆಸ್ಟೋರೆಂಟ್ಸ್ಗೆ ಹೋದರೆ ನೇಗ್ಲಿರಬಹುದು, ಪ್ರಾಪರ್ಟೀಸ್ ಎಲ್ಲ ಇಟ್ಟು ಒಂಥರ ಅಟ್ರಾಕ್ಟ್ ಮಾಡ್ತಿರ್ತಾರೆ ಬರುವಂಥ ಜನರನ್ನ. ಸೊ ಅವ್ರು ಅದರ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳ್ಳೋದು, ಅದನ್ನೇ ಪೋಸ್ಟ್ ಮಾಡ್ಕೊಡೋದು, ಒಂಥರ ಎಕ್ಸಿಬಿಷನ್ ಥರ ಆಗ್ಬಿಟ್ಟಿದೆ ಒಂದು ಹಳ್ಳಿ ನೇಚರು, ಆ ಸೊಗಡೆಲ್ಲ. ಸೊ ಈ ಸಿನಿಮಾ ಅಲ್ಲಿ ಆ ಟ್ರ್ಯಾಕ್ಟರು ಅಥವಾ ಎತ್ತಿನ ಗಾಡಿ, ಉಳಿಮೆ ಇದೆಲ್ಲನೂ ನೋಡಿದಾಗ, ಅದನ್ನು ಫೀಲ್ ಮಾಡ್ತಾ ಇದ್ದಾಗ ಹೇಗೆ ಅನ್ನಿಸ್ತಾ ಇತ್ತು? ಅಂದರೆ ನಾನು ಮಂಗಳೂರಿಂದ ಬಂದವನು. ಅಂದರೆ ನಾನು ಭದ್ರಾವತಿಲಿ 3ನೇ ಕ್ಲಾಸ್ ತನಕ ಇದ್ದೆ. ಆಗ ನಾನು ಇದನ್ನು ಸ್ಪೆಷಲಿ ಎತ್ತಿನ ಗಾಡಿ ಅದೆಲ್ಲ ನೋಡ್ತಾ ಇದ್ದೆ. ಮಂಗಳೂರು ಕಡೆ ಇದೆಲ್ಲ ಸ್ವಲ್ಪ ಬೇರೆ ಥರ ಇರುತ್ತೆ. ಅಂದರೆ ಒಂದು ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂಥರ ಹಿತವಾಗಿದೆಯಲ್ಲ ಅಂತ ಅನ್ಸುತ್ತೆ ನೋಡಬೇಕಾದ್ರೆ. ಅಲ್ಲಿನ ಕಲ್ಚರು, ಅಲ್ಲಿನ ಜನಗಳು, ಆ್ಯಂಡ್ ಸೊ ಬಹಳಷ್ಟು ಒಳ್ಳೇದಿರುತ್ತೆ, ಕೆಲವು ಕೆಟ್ಟದ್ದು ಇರುತ್ತೆ. ಸೊ ಅದೆಲ್ಲದೂ ಕೂಡ ಆಗಿನ ಕಾಲಘಟ್ಟಕ್ಕೆ ತಗೊಂಡು ಹೋಗುತ್ತೆ ನಮ್ಮನ್ನ, ಅಂಡ್ ಅದರಿಂದಾಗಿ ಒಂದು ನಾಸ್ಟಾಲ್ಜಿಯಾ ಫೀಲ್ ಆಗುತ್ತೆ, ಒಂದು ಖುಷಿ ಆಗುತ್ತೆ. ಕೋಲಾರದ ಸ್ಟೈಲ್ನ ಮಾತು, ನಮ್ಕ ನಿಮ್ಕ, ಹೌದು, ಆನೆಕಲ್ಲು, ಕೋಲಾರು, ಹೊಸಕೋಟೆ ಅದೆಲ್ಲ ನಮ್ಮ ಭಾಷೆನೇ. ಈ ಇಡೀ ಸಿನಿಮಾಲಿ ಎಲ್ಲರ ಕ್ಯಾರೆಕ್ಟರಲ್ಲೂ ಆ ಥರ, ಹೌದು, ಎಲ್ಲ ಕ್ಯಾರೆಕ್ಟರಲ್ಲೂ ಅದಿದೆ, ಭಾಷೆ ಇದೆ. ಸೊ ಅಂದ್ರೆ ಡೈರೆಕ್ಟರ್ಗೆ ಒಂಥರ ಚಾಲೆಂಜೇ ಇತ್ತು ಅನ್ಸುತ್ತೆ, ಎಲ್ರಿಗೂ ಅದು ಆ ಸ್ಲ್ಯಾಂಗ್ನ ಒಪ್ಪಿಸ್ಬೇಕಿತ್ತು, ಅದನ್ನ ತರಿಸ್ಬೇಕಿತ್ತು ಆಚೆ. ಹೌದು ಹೌದು ಹೌದು. ನಿಮಗೆ ಕೋಲಾರದ ಲ್ಯಾಂಗ್ವೇಜ್ ನಮ್ಮ ಭಾಷೆ ಅದೇ, ಆನೆಕಲ್ಲಲ್ಲಿ ಅದೇ ಭಾಷೆ ನಾವು ಮಾತಾಡೋದು. ನಮ್ಕ ನಿಮ್ಕ, ನಿಮ್ಗೆ ಹೊಸದಂತ, ಅವನ್ಕ ಇವನ್ಕ, ಓದ್ತದೆ ಬರ್ತದೆ, ನಿಮಗೆ ಹೊಸದಂತ. ನಿಮ್ಮ ಮತ್ತು ಭಾವನಾ ಅವರ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ, ಸೊ ಅವ್ರ ಜೊತೆಗೂ ನಿಮ್ದು ಫಸ್ಟ್ ಟೈಮ್. ಹೌದು ಹೌದು ಹೌದು. ಅವ್ರು ನನಗೆ ಪರಿಚಯ ಇದ್ರು. ಅವರು ಒಂದು ಮುಟ್ಟೆ ಕತೆ ಪ್ರೀಮಿಯರ್ ನೋಡಿದಾಗಿಂದ ಕೂಡ ನನಗೆ ಬಹಳ ಪರಿಚಯ ಅವರು. ಅಂಡ್ ಒಂದ್ಸಲ ಕಂಫರ್ಟಬಲ್ ಆ ಪರಿಚಯ ಇದ್ದಾಗ, ಅಂಡ್ ಅವ್ರ ಬಗ್ಗೆ ನಮ್ಗೇನೋ ಗೊತ್ತಿದ್ದಾಗ, ಆ ಒಂದು ಬಹಳ ಕಂಫರ್ಟಬಲ್ ಇರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಕೆಲಸ ಮಾಡೋದು ಬಹಳ ಕಂಫರ್ಟಬಲ್ ಇತ್ತು. ಸೊ ಬಹಳ ಚೆನ್ನಾಗಿತ್ತು. ಈ ಸಿನಿಮಾಲಿ ಹೀರೋಗಳ ಹೇಗೆ ರೆಬಲ್ ಆಗಿ ರಗಡಾಗಿ ಕಾಣಿಸ್ತಾರೋ, ಅಷ್ಟೇ ರಗಡಾಗಿ ಬಹುಶಃ ಹೆಣ್ಮಕ್ಳು ಇದ್ದಾರೆ ಅಂತ ಅನ್ಸುತ್ತೆ. ಉಮಾಶ್ರೀ ಮ್ಯಾಮ್ ಇರ್ಬೋದು, ರಚಿತಾ ಅವ್ರು ಇರ್ಬೋದು, ನಿಮ್ಮ ಮಗಳ ಪಾತ್ರ ಇರ್ಬೋದು. ಸೊ ಅಂದ್ರೆ ಎಲ್ರಿಗೂ ಅಷ್ಟೇ ತೂಕವಾದಂತಹ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಹೌದು, ಈ ಸಿನಿಮಾ ಗೆಲ್ಲೋಕ್ಕೆ ಇನ್ನೊಂದು ವಿಶೇಷತೆ ಅಂದ್ರೇನೆ ಅದು. ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಪ್ರಾಮುಖ್ಯತೆ ಕೊಡೋದು, ನೋಡಿಗರ ಕಣ್ಣಿಗೆ ಅಥವಾ ನೋಡಿಗರ ಮನಸ್ಸಿಗೆ ಅಥವಾ ಅವ್ರ ಯೋಚನೆ ಶಕ್ತಿಗೆ ಕರೆಕ್ಟ್ ಅಲ್ವಾ? ಒಂದು ಸಿನಿಮಾ ಅಂದರೆ ಎಲ್ರಿಗೂ ಪ್ರಾಮಿನೆನ್ಸ್ ಇರಬೇಕು. ಇವಾಗ ಒಂದು ಮನೆ ಅಂದಾಗ ಪ್ರತಿಯೊಬ್ಬರಿಗೂ ಪ್ರಾಮಿನೆನ್ಸ್ ಹೇಗಿರುತ್ತೆ, ಅವಾಗ ಒಂದು ಮನೆ ಅನ್ಸ್ಕೊಳುತ್ತೆ. ಹಂಗೆ ಒಂದು ಸಿನಿಮಾ ಅಂದಾಗ, ಸಿನಿಮಾ ಅನ್ನೋ ಆ ಕಥೆಯ ಮನೆಯಲ್ಲಿ ಎಲ್ಲರವರೆಗೂ, ಎಲ್ಲ ಕೆಲಸದವ್ರಿಗೂ ಪ್ರಾಮುಖ್ಯತೆ ಇದ್ದಾಗ ಅದೊಂದು ಬ್ಯೂಟಿಫುಲ್ ಸಿನಿಮಾ ಅನ್ಸುತ್ತೆ.